ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಂಪುಟ ಪುನರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿಗೆ ಪುನರಚನೆ ಸಾಧ್ಯತೆ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಸಿಎಂ. ಈ ವೇಳೆ ಅಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯಿತು. 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವಂತ ಸಾಧ್ಯತೆ ಇದೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿಗೆ ಸಚಿವ ಸಂಪುಟ ಪುನರಚನೆ ಸಾಧ್ಯತೆ. ಸಂಪುಟ ಪುನರಚನೆಗೆ ಇದೀಗ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡಿ, 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವಂತ ಸಾಧ್ಯತೆ ಇದೆ. ಇವತ್ತು ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ರಾಹುಲ್ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. 15ರಿಂದ 17 ಹಾಲಿ ಸಚಿವರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ಬಸವರಾಜ್ ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಒಂದ್ ಕಡೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವರ್ಷದಲ್ಲೇ ಸಚಿವ ಸಂಪುಟ ಪುನರಚನೆ ಆಗುತ್ತಾ? ಯಾರ್ಯಾರಿಗೆ ಕೋಕ್ ಕೊಡಬಹುದು? ಏನೆಲ್ಲ ಸಾಧ್ಯತೆ ಇದೆ ಅಂತ? ಪ್ರವೀಣ್, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಈ ತತ್ಕ್ಷಣಕ್ಕೆ ಸಚಿವ ಸಂಪುಟ ಪುನರಚನೆಗೆ ಉತ್ಸಾಹಕರಾಗಿದ್ದಾರೆ. ಯಾಕಂದ್ರೆ 2.5 ವರ್ಷ ತುಂಬುತ್ತಾ ಇದೆ. 2.5 ವರ್ಷ ಈಗಾಗಲೇ ಅವಕಾಶವನ್ನ ಹಲವು ಸಚಿವರಿಗೆ ಕೊಟ್ಟಿದ್ದೇವೆ. ಇದರಲ್ಲಿ ಪರ್ಫಾರ್ಮೆನ್ಸ್ ಇಲ್ಲದೆ ಇರತಕ್ಕಂಥ ಸಚಿವರನ್ನ ಕೈ ಬಿಟ್ಟು ಹೊಸದಾಗಿ ಒಂದು ಸಚಿವ ಸಂಪುಟ ಪುನರಚನೆ ಮಾಡಿದ್ದೆ. ಆದಲ್ಲಿ ಈಗಾಗಲೇ ಈ 2 ಸಚಿವ ಸ್ಥಾನ ಹುದ್ದೆಗಳು ಖಾಲಿ ಇದಾವೆ. ರಾಜಣ್ಣ ಮತ್ತು ನಾಗೇಂದ್ರ ಅವರ ಸಚಿವ ಸ್ಥಾನಗಳು. ಇದರ ಜೊತೆಗೆ 15ರಿಂದ 18 ಜನರ ಒಳಗಡೆ ಒಂದು ಬದಲಾವಣೆ ಮಾಡಿ ದೊಡ್ಡ ಮಟ್ಟದ ಸರ್ಜರಿಯನ್ನು ಮಾಡಿ ಹೊಸದಾಗಿ ಸಚಿವ ಸಂಪುಟ ಪುನರಚನೆ ಮಾಡಿದ್ದೆ. ಆದಲ್ಲಿ 2 ರೀತಿಯಾದಂತಹ ಸಂದೇಶ ಆಗುತ್ತೆ. ಒಂದು, ಹೊಸದಾಗಿ ಸರ್ಕಾರವನ್ನು ನಡೆಸೋಕೆ ಹುರುಪು ಬರುತ್ತೆ. ಇನ್ನೊಂದು, ನಾಯಕತ್ವ ಬದಲಾವಣೆಯ ಚರ್ಚೆ ನವೆಂಬರ್ ನಲ್ಲಿ ಆಗುತ್ತೆ, ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳೇನು ಹುಟ್ಟುಕೊಂಡಿದ್ದಾವಲ್ಲ, ಅದಕ್ಕೆ ಬ್ರೇಕ್ ಹಾಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಪ್ರಯತ್ನವನ್ನು ಮಾಡ್ತಾನೆ ಇದ್ದರು. ಆ ಪ್ರಯತ್ನಕ್ಕೆ ಈಗ ಬಲ ಸಿಕ್ಕಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ಸಿದ್ದರಾಮಯ್ಯ ಅವರು ಆದಷ್ಟು ಆಕ್ಟಿವ್ ಆಗಿ ಒಂದು ಪುನರ್ರಚನೆಯನ್ನ ಮಾಡೋಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನವೆಂಬರ್ ಅಂತ್ಯದೊಳಗಡೆ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದ್ರೆ ಡಿಸೆಂಬರ್ 8ರಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಅಧಿವೇಶನಕ್ಕೆ ಮುಂಚಿತವಾಗಿ ಏನಾದರೂ ಇದು ಆಗಿದ್ದೆ ಆದಲ್ಲಿ ಒಂದು ಅಧಿವೇಶನಕ್ಕೆ ಸುಲಭವಾಗಿ ಹೋಗ್ಬಿಡಬಹುದು. ಎಲ್ಲಾ ಊಹಾಪೋಹಗಳಿಗೆ ಈಗಿರ್ತಕ್ಕಂಥ ಚರ್ಚೆಗಳಿಗೆ ಬ್ರೇಕ್ ಹಾಕಬಹುದು ಅನ್ನುವಂಥದ್ದು ಅವರ ಒಂದು ಇರಾದೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಕೂಡ ಅಷ್ಟೇ ಶೀಘ್ರವಾಗಿ ಸ್ಪಂದಿಸುತ್ತಾ ಈಗಲೇ ಮಾಡಿಬಿಡೋಣ ಅನ್ನುವಂಥದ್ದು ಏನು ಸಿದ್ದರಾಮಯ್ಯ ಅವರು ಇರಾದೆಗೆ ಒಪ್ಕೊಳ್ಳುತ್ತಾ ಅನ್ನೋಂಥದ್ದು ಈಗ ಹೇಳೋದಕ್ಕೆ ಕಷ್ಟ. ಯಾಕಂದ್ರೆ ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಸೋತು ಸೊರಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ವಲ್ಪ ದಿನ ಕಾಯಿರಿ ಅನ್ನುವಂಥದ್ದು. ಅಂದ್ರೆ ಡಿಸೆಂಬರ್ ಅಧಿವೇಶನ ಮುಗಿಸಿಕೊಂಡಾದ್ರೂ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಬಹುದು, ಅಥವಾ ಜನವರಿ ಆರಂಭದಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ಧ ಆಗಬಹುದು. ಇವೆರಡು 3 ಆಪ್ಷನ್ಗಳು ಕೂಡ ಇರೋದ್ರಿಂದ ಸಹಜವಾಗಿ ಯಾವಾಗ ಅಂದ್ರೆ ವರ್ಷಾಂತದೊಳಗೆ ಆಗುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಸಿದ್ದರಾಮಯ್ಯ ಅವರ ಎಲ್ಲಾ ಲೆಕ್ಕಾಚಾರಗಳಿಗೂ ಕೂಡ ಹೈಕಮಾಂಡ್ ಸ್ಪಂದಿಸಿದ್ದೆ ಆದಲ್ಲಿ ಇನ್ನೊಂದು ವಾರ 15 ದಿನದೊಳಗಡೆ ಆಗಬೇಕು. ಆದ್ರೆ ಇನ್ನಷ್ಟು ದಿನಗಳ ಕಾಲ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಇದು ಜನವರಿಗೆ ಹೋಗುವಂತ ಲೆಕ್ಕಾಚಾರಗಳಾಗುತ್ತೆ. ಎಲ್ಲವನ್ನು ಕೂಡ ಇನ್ನಷ್ಟು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನು ಚರ್ಚಿಸಿ ಅದರ ಹೈಕಮಾಂಡ್ ನಾಯಕರಿಂದ ಒಪ್ಪಿಗೆ ಪಡೆದಿದ್ದಾರೆ. ಈಗಾಗಲೇ ಅದನ್ನು ಚರ್ಚಿಸಿ ಒಂದು ದಿನಾಂಕವನ್ನು ನಿಗದಿ ಮಾಡುವಂತ ಸಾಧ್ಯತೆಗಳಿದಾವೆ. ಪ್ರವೀಣ್, ಬಸವರಾಜ್, ಮತ್ತೊಂದು, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು, ಅವರು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿದ್ರು. ಮತ್ತೊಂದು ಕಡೆ ಈಗ ಈ ಸಚಿವ ಸಂಪುಟ ಪುನರ್ರಚನೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಇದು ಬಹಳ ಪ್ರಮುಖವಾಗಿ ಚರ್ಚಿಸಬೇಕಾದಂತ ವಿಚಾರ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕಳೆದ 6-8 ತಿಂಗಳಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಪ್ರಯತ್ನವನ್ನು ಮಾಡ್ತಾನೆ ಇದ್ರೆ, 1 to 1 ಭೇಟಿ ಚರ್ಚೆ ಮಾಡೋಕೆ ಅವಕಾಶವನ್ನು ಕೇಳ್ತಾನೆ ಇದ್ದಾರೆ. ಪ್ರಮುಖವಾಗಿ ಅವರ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರು ಒಂದಷ್ಟು ಸ್ಪಷ್ಟನೆಯನ್ನ ರಾಹುಲ್ ಗಾಂಧಿ ಅವರಿಂದ ಪಡಬೇಕಾಗಿದೆ. ಯಾಕಂದ್ರೆ 2.5 ವರ್ಷ ಆದ ಬಳಿಕ ಕೂತ್ ಮಾತನಾಡೋಣ ಅಂತ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಯಾರು ಕೂಡ ಆ 2.5 ವರ್ಷ ಹತ್ರಕ್ಕೆ ಬಂದ್ರು ಕೂಡ ಯಾರು ಕೂಡ ಮಾತನಾಡಕ್ಕೆ ಇನ್ನೂ ಕೂಡ ಸಿದ್ಧರಾಗಿಲ್ಲ. ಇದೇ ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಆದ್ರೆ ಈ ಬಗ್ಗೆ ಹೈಕಮಾಂಡ್
ಹೈಕಮಾಂಡ್ ನಾಯಕರು ಯಾರು ಒಲವು ತೋರಿಸ್ತಿಲ್ಲ. ಹಾಗಾಗಿ ಅವರ ಕನಸಾಗೆ ಉಳಿತಾ ಇದೆ. ಹಾಗಾಗಿ ಅವರು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಇದರ ನಡುವೆ ಈಗಾಗಲೇ ಏನು ಅವರು ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಇವತ್ತು ರಾತ್ರಿ ಕೂಡ ಅವರು ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಇಲ್ಲಿ ಅಲ್ಲಿಗೆ ಆಗಲ್ಲ, ಯಾಕಂದ್ರೆ ಅವರು ಸತತವಾದಂತ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಭೇಟಿ ಏನಾದ್ರೂ ಇವತ್ತು ಏನಾದ್ರು ಸಾಧ್ಯ ಆದ್ರೆ ಅದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಈ ನವೆಂಬರ್ ತಿಂಗಳಲ್ಲಿ ಏನಾದ್ರೂ ನಾಯಕತ್ವದ ಬದಲಾವಣೆ ವಿಚಾರವಾಗಿದೆಯಾ ಅನ್ನುತ್ತದೆ. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಕೊಟ್ಟಾದ ಮೇಲೆ ಈ ಮತ್ತೆ ನವೆಂಬರ್ ಕ್ರಾಂತಿಯಲ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ನಾಯಕತ್ವ ಬದಲಾವಣೆ ಕೈ ಹಾಕೋದು ಕೂಡ ಅಷ್ಟು ಸುಲಭ ಅಲ್ಲ. ಈಗಾಗಲೇ ಬಿಹಾರದಲ್ಲಿ ಅಹಿಂದ ಮತಗಳು ವಿಭಜನೆ ಆಗಿದ್ದಾವೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಹಾಗಾಗಿ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕಾ ಬೇಡವಾ ಅನ್ನುವಂಥದ್ದು ಗೊಂದಲದಿದೆ. ಅದು ಹೊರತಾಗಿ ಕೂಡ ನಾಯಕತ್ವ ಬದಲಾವಣೆ ಅನ್ನೋದಾದ್ರೆ ಯಾವಾಗ, ಇನ್ನೊಂದು 6 ತಿಂಗಳ, ವರ್ಷನ, ಅದು ಸ್ಪಷ್ಟನೆ ಬೇಕಾಗಿದೆ. ಆ ಸ್ಪಷ್ಟನೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು 2 ದಿನ ಅವರು ದೆಹಲಿಯಲ್ಲಿ ಇದ್ದು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸಿ, ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ರಾಜ್ಯಕ್ಕೆ ಆಗಮಿಸುವವರಿದ್ದಾರೆ. ಒಂದೂವರೆಗೆ ಪೂರಕವಾಗಿ ಇದ್ದಲ್ಲಿ ಅವರು ಸುಲಭವಾಗಿ ಇನ್ನೊಂದಿಷ್ಟು ದಿನ ಕಾಯುವಂತ ಸಾಧ್ಯತೆ ಇದ್ದಾವೆ. ಇಲ್ಲದೆ ಹೋದಲ್ಲಿ ಅವರಿಗೆ ಅವರ ಅಭಿಲಾಷೆ ಈಡೇರದಂತ ಸಂದರ್ಭ ಬಂದ್ರೆ ಅವರು ಒಂದಷ್ಟು ರಾಜಕೀಯ ಸ್ಟೆಪ್ಸ್ ಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದಾವೆ. ಅದು ದೆಹಲಿಯ ರಾಹುಲ್ ಗಾಂಧಿಯ ಭೇಟಿ ನಂತರ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಸ್ಪಷ್ಟವಾಗಲಿದೆ. ಪ್ರವೀಣ್, ಬಸವರಾಜ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಂಪುಟ ಪುನರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿಗೆ ಪುನರಚನೆ ಸಾಧ್ಯತೆ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಸಿಎಂ. ಈ ವೇಳೆ ಅಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯಿತು. 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವಂತ ಸಾಧ್ಯತೆ ಇದೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿಗೆ ಸಚಿವ ಸಂಪುಟ ಪುನರಚನೆ ಸಾಧ್ಯತೆ. ಸಂಪುಟ ಪುನರಚನೆಗೆ ಇದೀಗ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡಿ, 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವಂತ ಸಾಧ್ಯತೆ ಇದೆ. ಇವತ್ತು ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ರಾಹುಲ್ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. 15ರಿಂದ 17 ಹಾಲಿ ಸಚಿವರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ಬಸವರಾಜ್ ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೀಗ ಒಂದ್ ಕಡೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವರ್ಷದಲ್ಲೇ ಸಚಿವ ಸಂಪುಟ ಪುನರಚನೆ ಆಗುತ್ತಾ? ಯಾರ್ಯಾರಿಗೆ ಕೊಡಬಹುದು? ಏನೆಲ್ಲ ಸಾಧ್ಯತೆ ಇದೆ ಅಂತ? ಪ್ರವೀಣ್, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಈ ತತ್ಕ್ಷಣಕ್ಕೆ ಸಚಿವ ಸಂಪುಟ ಪುನರಚನೆಗೆ ಉತ್ಸಾಹಕರಾಗಿದ್ದಾರೆ. ಯಾಕಂದ್ರೆ 2.5 ವರ್ಷ ತುಂಬುತ್ತಾ ಇದೆ. 2.5 ವರ್ಷ ಈಗಾಗಲೇ ಅವಕಾಶವನ್ನ ಹಲವು ಸಚಿವರಿಗೆ ಕೊಟ್ಟಿದ್ದೇವೆ. ಇದರಲ್ಲಿ ಪರ್ಫಾರ್ಮೆನ್ಸ್ ಇಲ್ಲದೆ ಇರತಕ್ಕಂಥ ಸಚಿವರನ್ನ ಕೈಬಿಟ್ಟು ಹೊಸದಾಗಿ ಒಂದು ಸಚಿವ ಸಂಪುಟ ಪುನರಚನೆ ಮಾಡಿದ್ದೆ. ಆದಲ್ಲಿ ಈಗಾಗಲೇ 2 ಸಚಿವ ಸ್ಥಾನ ಹುದ್ದೆಗಳು ಖಾಲಿ ಇದಾವೆ, ರಾಜಣ್ಣ ಮತ್ತು ನಾಗೇಂದ್ರ ಅವರ ಸಚಿವ ಸ್ಥಾನಗಳು. ಇದರ ಜೊತೆಗೆ 15ರಿಂದ 18 ಜನರ ಒಳಗಡೆ ಒಂದು ಬದಲಾವಣೆ ಮಾಡಿ ದೊಡ್ಡ ಮಟ್ಟದ ಸರ್ಜರಿಯನ್ನು ಮಾಡಿ ಹೊಸದಾಗಿ ಸಚಿವ ಸಂಪುಟ ಪುನರಚನೆ ಮಾಡಿದ್ದೆ. ಆದಲ್ಲಿ 2 ರೀತಿಯಾದಂತಹ ಸಂದೇಶ ಆಗುತ್ತೆ. ಒಂದು ಹೊಸದಾಗಿ ಸರ್ಕಾರವನ್ನ ನಡೆಸೋಕೆ ಹುರುಪು ಬರುತ್ತೆ, ಇನ್ನೊಂದು ನಾಯಕತ್ವ ಬದಲಾವಣೆಯ ಚರ್ಚೆ ನವೆಂಬರ್ ನಲ್ಲಿ ಆಗುತ್ತೆ, ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳೇನು ಹುಟ್ಟುಕೊಂಡಿದಾವಲ್ಲ, ಅದಕ್ಕೆ ಬ್ರೇಕ್ ಹಾಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಪ್ರಯತ್ನವನ್ನು ಮಾಡ್ತಾನೆ ಇದ್ದರು. ಆ ಪ್ರಯತ್ನಕ್ಕೆ ಈಗ ಬಲ ಸಿಕ್ಕಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ಸಿದ್ದರಾಮಯ್ಯ ಅವರು ಆದಷ್ಟು ಆಕ್ಟಿವ್ ಆಗಿ ಒಂದು ಪುನರ್ರಚನೆಯನ್ನ ಮಾಡೋಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನವೆಂಬರ್ ಅಂತ್ಯದೊಳಗಡೆ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದ್ರೆ ಡಿಸೆಂಬರ್ 8ರಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಅಧಿವೇಶನಕ್ಕೆ ಮುಂಚಿತವಾಗಿ ಏನಾದರೂ ಇದು ಆಗಿದ್ದೆ ಆದಲ್ಲಿ ಒಂದು ಅಧಿವೇಶನಕ್ಕೆ ಸುಲಭವಾಗಿ ಹೋಗ್ಬಿಡಬಹುದು. ಎಲ್ಲಾ ಊಹಾಪೋಹಗಳಿಗೆ ಈಗ ಇರ್ತಕ್ಕಂಥ ಚರ್ಚೆಗಳಿಗೆ ಬ್ರೇಕ್ ಹಾಕಬಹುದು ಅನ್ನುವಂಥದ್ದು ಅವರ ಒಂದು ಇರಾದೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಕೂಡ ಅಷ್ಟೇ ಶೀಘ್ರವಾಗಿ ಸ್ಪಂದಿಸುತ್ತಾ ಈಗಲೇ ಮಾಡಿಬಿಡೋಣ ಅನ್ನುವಂಥದ್ದು ಏನು ಸಿದ್ದರಾಮಯ್ಯ ಅವರು ಇರಾದೆಗೆ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಈಗ ಹೇಳೋದಕ್ಕೆ ಕಷ್ಟ. ಯಾಕಂದ್ರೆ ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಸೋತು ಸೊರಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ವಲ್ಪ ದಿನ ಕಾಯಿರಿ ಅನ್ನುವಂಥದ್ದು, ಅಂದ್ರೆ ಡಿಸೆಂಬರ್ ಅಧಿವೇಶನ ಮುಗಿಸಿಕೊಂಡಾದ್ರೂ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡಬಹುದು, ಅಥವಾ ಜನವರಿ ಆರಂಭದಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ಧ ಆಗಬಹುದು. ಇವೆರಡು 3 ಆಪ್ಷನ್ಗಳು ಕೂಡ ಇರೋದ್ರಿಂದ ಸಹಜವಾಗಿ ಯಾವಾಗ ಅಂದ್ರೆ ವರ್ಷಾಂತದೊಳಗೆ ಆಗುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಸಿದ್ದರಾಮಯ್ಯ ಅವರ ಎಲ್ಲಾ ಲೆಕ್ಕಾಚಾರಗಳಿಗೂ ಕೂಡ ಹೈಕಮಾಂಡ್ ಸ್ಪಂದಿಸಿದ್ದೇ ಆದಲ್ಲಿ ಇನ್ನೊಂದು 15 ದಿನದೊಳಗಡೆ ಆಗಬೇಕು. ಆದ್ರೆ ಇನ್ನಷ್ಟು ದಿನಗಳ ಕಾಲ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಇದು ಜನವರಿಗೆ ಹೋಗುವಂತ ಲೆಕ್ಕಾಚಾರಗಳಾಗುತ್ತೆ. ಎಲ್ಲವನ್ನು ಕೂಡ ಇನ್ನಷ್ಟು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಅದನ್ನು ಚರ್ಚಿಸಿ ಅದರ ಹೈಕಮಾಂಡ್ ನಾಯಕರಿಂದ ಒಪ್ಪಿಗೆ ಪಡೆದಿದ್ದಾರೆ. ಈಗಾಗಲೇ ಅದನ್ನು ಚರ್ಚಿಸಿ ಒಂದು ದಿನಾಂಕವನ್ನು ನಿಗದಿ
ಖರೀದಿ ಮಾಡುವಂತ ಸಾಧ್ಯತೆಗಳಿದಾವೆ. ಪ್ರವೀಣ್. ಬಸವರಾಜ್, ಮತ್ತೊಂದು ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಅವ್ರ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿದ್ರು. ಮತ್ತೊಂದು ಕಡೆ ಈಗ ಈ ಸಚಿವ ಸಂಪುಟ ಪುನರಚನೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಇದು ಬಹಳ ಪ್ರಮುಖವಾಗಿ ಚರ್ಚಿಸಬೇಕಾದಂತ ವಿಚಾರ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಳೆದ 6-8 ತಿಂಗಳಿಂದ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಪ್ರಯತ್ನವನ್ನು ಮಾಡ್ತಾನೆ ಇದ್ರೆ, 1-to-1 ಭೇಟಿ ಚರ್ಚೆ ಮಾಡೋಕೆ ಅವಕಾಶವನ್ನು ಕೇಳ್ತಾನೆ ಇದ್ದಾರೆ. ಪ್ರಮುಖವಾಗಿ ಅವರ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರು ಒಂದಷ್ಟು ಸ್ಪಷ್ಟನೆಯನ್ನ ರಾಹುಲ್ ಗಾಂಧಿ ಅವರಿಂದ ಪಡಬೇಕಾಗಿದೆ. ಯಾಕಂದ್ರೆ 2.5 ವರ್ಷ ಆದ ಬಳಿಕ ಕೂತ್ ಮಾತನಾಡೋಣ ಅಂತ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಯಾರು ಕೂಡ ಆ 2.5 ವರ್ಷ ಹತ್ರಕ್ಕೆ ಬಂದ್ರು ಕೂಡ ಯಾರು ಕೂಡ ಮಾತನಾಡಕ್ಕೆ ಇನ್ನೂ ಕೂಡ ಸಿದ್ಧರಾಗಿಲ್ಲ. ಇದೇ ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಆದ್ರೆ ಈ ಬಗ್ಗೆ ಹೈಕಮಾಂಡ್ ನಾಯಕರು ಯಾರು ಒಲವು ತೋರಿಸ್ತಿಲ್ಲ. ಹಾಗಾಗಿ ಅವರ ಕನಸಾಗೆ ಉಳಿತಾ ಇದೆ. ಹಾಗಾಗಿ ಅವರು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಇದರ ನಡುವೆ ಈಗಾಗಲೇ ಅವರು ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಇವತ್ತು ರಾತ್ರಿ ಕೂಡ ಅವರು ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಇಲ್ಲ ಅಲ್ಲಿಗೆ ಇಳಿಯಕ್ಕಾಗಲ್ಲ. ಯಾಕಂದ್ರೆ ಅವರು ಸತತವಾದಂತ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ಭೇಟಿ ಏನಾದ್ರೂ ಇವತ್ತು ಏನಾದ್ರು ಸಾಧ್ಯ ಆದ್ರೆ ಅದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಈ ನವೆಂಬರ್ ತಿಂಗಳಲ್ಲಿ ಏನಾದ್ರೂ ನಾಯಕತ್ವದ ಬದಲಾವಣೆ ವಿಚಾರವಾಗಿದೆಯಾ ಅನ್ನುತ್ತದೆ. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಕೊಟ್ಟಾದ ಮೇಲೆ ಈಗ ಮತ್ತೆ ನವೆಂಬರ್ ಕ್ರಾಂತಿಯಲ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ನಾಯಕತ್ವ ಬದಲಾವಣೆ ಕೈ ಹಾಕೋದು ಕೂಡ ಅಷ್ಟು ಸುಲಭ ಅಲ್ಲ. ಈಗಾಗಲೇ ಬಿಹಾರದಲ್ಲಿ ಅಹಿಂದ ಮತಗಳು ವಿಭಜನೆ ಆಗಿದ್ದಾವೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಹಾಗಾಗಿ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವರನ್ನು ಇಳಿಸಬೇಕಾ ಬೇಡವಾ ಅನ್ನುವಂಥದ್ದು ಗೊಂದಲದಿದೆ. ಅದು ಹೊರತಾಗಿ ಕೂಡ ನಾಯಕತ್ವ ಬದಲಾವಣೆ ಅನ್ನೋದಾದ್ರೆ ಯಾವಾಗ, ಇನ್ನೊಂದು 6 ತಿಂಗಳ, ವರ್ಷನ, ಅದು ಸ್ಪಷ್ಟನೆ ಬೇಕಾಗಿದೆ. ಆ ಸ್ಪಷ್ಟನೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು 2 ದಿನ ಅವರು ದೆಹಲಿಯಲ್ಲಿ ಇದ್ದು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸಿ, ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ರಾಜ್ಯಕ್ಕೆ ಆಗಮಿಸುವವರಿದ್ದಾರೆ. ಒಂದು ಅವರಿಗೆ ಪೂರಕವಾಗಿ ಇದ್ದಲ್ಲಿ ಅವರು ಸುಲಭವಾಗಿ ಇನ್ನೊಂದಿಷ್ಟು ದಿನ ಕಾಯುವಂತ ಸಾಧ್ಯತೆ ಇದ್ದಾವೆ. ಇಲ್ಲದೆ ಹೋದಲ್ಲಿ ಅವರಿಗೆ ಅವರ ಅಭಿಲಾಷೆ ಈಡೇರದಂತ ಸಂದರ್ಭ ಬಂದ್ರೆ ಅವರು ಒಂದಷ್ಟು ರಾಜಕೀಯ ಸ್ಟೆಪ್ಸ್ ಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದ್ದಾವೆ. ಅದು ದೆಹಲಿಯ ರಾಹುಲ್ ಗಾಂಧಿಯ ಭೇಟಿ ನಂತರ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಸ್ಪಷ್ಟವಾಗಲಿದೆ. ಪ್ರವೀಣ್. ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ.